ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾವು ಮಾತಾಡೋ ಮಾತುಗಳು ನಿಜವಾಗ್ಲೂ ಯೂನಿವರ್ಸ್ಗೆ ರೀಚ್ ಆಗುತ್ತಾ? ನೀವು ಮಾತಾಡೋ ವರ್ಡ್ಸ್, ನಿಮ್ಮ ಆಸೆ, ನಿಮ್ಮ ಪ್ರಾರ್ಥನೆಗಳು ಅವೆಲ್ಲ ಎಲ್ಲೋ ಮಾಯವಾಗುತ್ತಾ? ಅಥವಾ ಯೂನಿವರ್ಸ್ ನಿಜವಾಗ್ಲೂ ಅವನ್ನ ಕೇಳುತ್ತಾ? ಉತ್ತರ ಹೌದು. ನಿಮ್ಮ ಪ್ರತಿ ಒಂದು ವರ್ಡ್, ಫೀಲಿಂಗ್, ವೈಬ್ರೇಷನ್ ಯೂನಿವರ್ಸ್ ಕೇಳುತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ, ನೀವು ಯಾವ ರೀತಿ ಮಾತಾಡ್ತೀರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ವರ್ಡ್ಸ್ ಅಂದ್ರೆ ಕೇವಲ ಮಾತಾಡೋಕೆ ಯೂಸ್ ಮಾಡೋ ಮಾತುಗಳಲ್ಲ. ಅವು ನಿಮ್ಮ ಮೈಂಡ್, ಎನರ್ಜಿ ಮತ್ತೆ ಲೈಫ್ ನ ಬದಲಾಯಿಸೋ ಪವರ್ ನ ಹೊಂದಿವೆ. ಅವು ಯೂನಿವರ್ಸ್ಗೆ ನಿಮ್ಮ ಮೆಸೇಜ್ ನ ತಲುಪಿಸಿ ಅಲ್ಲಿಂದ ಹೊಸ ಆಪರ್ಚುನಿಟೀಸ್ ನ ನಿಮ್ಮ ಲೈಫ್ ಗೆ ತರುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕಂದ್ರೆ ಇವತ್ ನಾವು ನಿಮ್ಮ ಪ್ರತಿ ಒಂದು ಆಸೆ ಡೈರೆಕ್ಟ್ ಯೂನಿವರ್ಸ್ ಗೆ ರೀಚ್ ಆಗೋಕೆ ಹೆಲ್ಪ್ ಮಾಡೋ 3 ಸೀಕ್ರೆಟ್ ಟೆಕ್ನಿಕ್ಸ್ ನ ತಿಳ್ಕೊಳ್ಳೋಣ. ಬನ್ನಿ ಈಗ ವರ್ಡ್ಸ್ ಗೆ ಇರೋ ನಿಜವಾದ ಪವರ್ ಏನು ಮತ್ತು ಅವು ಹೇಗೆ ನಿಮ್ಮ ಲೈಫ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸ್ ವರ್ಡ್ಸ್ ನ ಕೇಳಲ್ಲ, ಅದು ಇಮೋಷನ್ಸ್ ನ ಕೇಳುತ್ತೆ. ಆದ್ರೆ ಆ ಇಮೋಷನ್ಸ್ ನ ವ್ಯಕ್ತಪಡಿಸೋದು ವರ್ಡ್ಸ್ ಮೂಲಕನೇ. ನೀವು ಯೂನಿವರ್ಸ್ ಗೆ ನನ್ನ ಹತ್ರ ದುಡ್ಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಯೂನಿವರ್ಸ್ ಏನ್ ಕೇಳುತ್ತೆ? ನನ್ನ ಹತ್ರ ಈಗ ದುಡ್ಡು ಇಲ್ಲ ಅಂತ. ನೀವು ನಂಗೆ ಒಂದು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ಯೂನಿವರ್ಸ್ ಏನ್ ಕೇಳುತ್ತೆ? ನಂಗೆ ಜಾಬ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಅಂತ. ನೋಡಿದ್ರ, ನಿಮ್ಮ ವರ್ಡ್ಸ್ ನಿಮ್ಮ ಎನರ್ಜಿಗೆ ಡೈರೆಕ್ಷನ್ ಕೊಡ್ತಿವೆ. ವರ್ಡ್ಸ್ ಅಂದ್ರೆ ಒಂದು ಬೀಜದ ತರ. ಬೀಜದಲ್ಲೇ ಡೌಟ್ ಇದ್ರೆ ಮರ ಬೆಳೆಯಲ್ಲ. ಅದೇ ರೀತಿ ನಿಮ್ಮ ವರ್ಡ್ಸ್ ಅಲ್ಲಿ ಭಯ ಅಥವಾ ಅನುಮಾನ ಇದ್ರೆ ಅದು ಹೇಗೆ ಹಣ್ಣು ಕೊಡೋಕೆ ಸಾಧ್ಯ? ಅಂದ್ರೆ ನೀವು ಬಯಸೋ ರಿಸಲ್ಟ್ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ನೀವು ಈ 3 ಪವರ್ಫುಲ್ ಟೆಕ್ನಿಕ್ಸ್ ನ ಫಾಲೋ ಮಾಡ್ಬೇಕು. ಆವಾಗ ನೀವು ಹೇಳುವ ಪ್ರತಿ ಒಂದು ಮಾತು ಡೈರೆಕ್ಟ್ ಯೂನಿವರ್ಸ್ ಗೆ ರೀಚ್ ಆಗುತ್ತೆ. ಮೊದಲ ಟೆಕ್ನಿಕ್, ಯೂನಿವರ್ಸ್ ಗೆ ಆರ್ಡರ್ ಕೊಡ್ಬೇಡಿ, ಅದ್ರ ಜೊತೆ ಕನ್ವರ್ಸೇಷನ್ ಮಾಡಿ. ಯೂನಿವರ್ಸ್ ಒಂದು ಲಿವಿಂಗ್ ಕಾನ್ಶಿಯಸ್ನೆಸ್. ಅದು ನಿಮ್ಮ ಒಳಗಿದೆ, ನಿಮ್ಮ ಸುತ್ತಮುತ್ತಲೂ ಇದೆ. ಮತ್ತೆ ಪ್ರತಿ ಕ್ಷಣ ನಿಮ್ಮ ಇಮೋಷನ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಯೂನಿವರ್ಸ್ ಜೊತೆ ಮಾತಾಡುವಾಗ ಆರ್ಡರ್ ಕೊಡುವ ರೀತಿ ಮಾತಾಡಬೇಡಿ. ಫ್ರೆಂಡ್ ಜೊತೆ ಮಾತಾಡೋ ಹಾಗೆ ಮಾತಾಡಿ. ಯಾವಾಗ್ಲೂ ಗ್ರಾಟಿಟ್ಯೂಡ್ ಇಂದ ಮಾತಾಡಿ. ಫಾರ್ ಎಕ್ಸಾಂಪಲ್ಗೆ, ಡಿಯರ್ ಯೂನಿವರ್ಸ್, ಇವತ್ ನೀವು ನಂಗೆ ಇಷ್ಟು ಕಲ್ಸಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್. ನೆಕ್ಸ್ಟ್ ಲೆಸನ್ಗೆ ನಾನು ರೆಡಿ ಇದ್ದೀನಿ. ನನ್ನ ದಾರಿಯಲ್ಲಿ ಏನೇ ಬಂದ್ರು ಅದನ್ನ ನಾನು ಸಂತೋಷದಿಂದ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ಪ್ರತಿ ಒಂದು ಎಕ್ಸ್ಪೀರಿಯನ್ಸ್ ನನ್ನನ್ನ ಇನ್ನೂ ಸ್ಟ್ರಾಂಗ್ ಮತ್ತೆ ಬೆಟರ್ ಪರ್ಸನ್ ಆಗಿಸೋಕೆ ಬಂದಿದೆ ಅಂತ ನಂಗೆ ನಂಬಿಕೆ ಇದೆ. ನೋಡಿದ್ರ, ಇಲ್ಲಿ ಸಿನ್ಸಿಯರ್ ರಿಕ್ವೆಸ್ಟ್ ಇದೆ, ಆರ್ಡರ್ ಇಲ್ಲ. ಗ್ರಾಟಿಟ್ಯೂಡ್ ಇದೆ, ಕಂಪ್ಲೇಂಟ್ ಇಲ್ಲ. ನಂಬಿಕೆ ಇದೆ, ಭಯ ಇಲ್ಲ. ಸೆಕೆಂಡ್ ಟೆಕ್ನಿಕ್, ಆಲ್ರೆಡಿ ರಿಸೀವ್ಡ್ ಮೈಂಡ್ ಸೆಟ್ ಇಂದ ಮಾತಾಡಿ. ಯೂನಿವರ್ಸ್ಗೆ ಮುಂದೆ ಸಿಗುತ್ತೆ ಅನ್ನೋ ಭಾಷೆ ಅರ್ಥ ಆಗಲ್ಲ. ಯಾಕಂದ್ರೆ ಯೂನಿವರ್ಸ್ಗೆ ಎಲ್ಲವೂ ಈಗ ಈ ಕ್ಷಣದಲ್ಲಿ ಇದೆ. ಅದಕ್ಕೆ ಪಾಸ್ಟ್ ಅಥವಾ ಫ್ಯೂಚರ್ ಮುಖ್ಯ ಅಲ್ಲ. ಅದು ಈಗ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದಕ್ಕೆ ಮಾತ್ರ ರೆಸ್ಪಾಂಡ್ ಮಾಡುತ್ತೆ. ನೀವು ನಂಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತಿನ ಹಿಂದೆ ಇರೋ ಎನರ್ಜಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇರುತ್ತೆ. ಯೂನಿವರ್ಸ್ ಅದನ್ನೇ ರಿಸೀವ್ ಮಾಡಿ, ಹೌದು ನಿನ್ನ ಹತ್ರ ದುಡ್ಡಿಲ್ಲ ಅನ್ನೋ ಅದೇ ರಿಸಲ್ಟ್ ನ ವಾಪಸ್ ಕೊಡುತ್ತೆ. ಬದಲಾಗಿ ನೀವು ನನ್ನ ಲೈಫ್ ಅಲ್ಲಿ ಈಗಾಗ್ಲೇ ಇರೋ ಸಮೃದ್ಧಿಗಾಗಿ ನಾನು ಕೃತಜ್ಞ ಅಂತ ಹೇಳಿದ್ರೆ ಯೂನಿವರ್ಸ್ ಈ ವ್ಯಕ್ತಿ ಈಗಾಗ್ಲೇ ಸಮೃದ್ಧಿಯನ್ನ ಫೀಲ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ ಅದೇ ಸಮೃದ್ಧಿಯನ್ನ ಇನ್ನೂ ಹೆಚ್ಚು ನಿಮ್ಮ ಲೈಫ್ ಗೆ ತರೋಕೆ ಶುರು ಮಾಡುತ್ತೆ. ಇದು ಯಾವ್ದೋ ಮಿರಾಕಲ್ ಅಲ್ಲ, ಇದು ಎನರ್ಜಿ ಲಾ. ಫಿಸಿಕ್ಸ್ ಅಲ್ಲಿ ಹೇಗೆ ಒಂದೇ ತರ ಇರೋ ಎನರ್ಜಿ ಅದೇ ತರ ಇರೋ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೋ ಹಾಗೆ ನಿಮ್ಮ ವರ್ಡ್ಸ್ ನಿಮ್ಮ ವೈಬ್ರೇಷನ್. ನೀವು ಆ ವೈಬ್ರೇಷನ್ ನ ಸಮೃದ್ಧಿ, ಪ್ರೀತಿ ಮತ್ತೆ ಕೃತಜ್ಞತೆಯಿಂದ ತುಂಬಿದ್ರೆ ಆ ವೈಬ್ರೇಷನ್ ಯೂನಿವರ್ಸ್ ಗೆ ರೀಚ್ ಆಗುತ್ತೆ ಮತ್ತು ಯೂನಿವರ್ಸ್ ಅದೇ ಎನರ್ಜಿನ 1000 ಪಟ್ಟು ಹೆಚ್ಚು ಮಾಡಿ ನಿಮ್ಮ ಲೈಫ್ ಗೆ ವಾಪಸ್ ಕಳಿಸುತ್ತೆ. ಮೂರನೇ ಟೆಕ್ನಿಕ್, ವಿಜುವಲೈಸೇಷನ್. ನೀವು ಯಾವತ್ತಾದ್ರೂ ಗಮನಿಸಿದೀರಾ, ನೀವು ಯಾವ ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತೀರೋ ಅದೇ ವಿಷಯ ಮತ್ತೆ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ನೀವು ಯಾವಾಗ್ಲೂ ಭಯದ ಬಗ್ಗೆ ಯೋಚನೆ ಮಾಡಿದ್ರೆ ಆ ಭಯನೇ ನಿಮ್ಮನ್ನ ಆವರಿಸಿ ಬಿಡುತ್ತೆ. ನೀವು ಒಂದು ಆಸೆ ಬಗ್ಗೆ ಯೋಚನೆ ಮಾಡಿ ಇದು ನಿಜವಾಗ್ಲಿ ಅಂತ ಹೇಳಿದ್ರೆ ಆ ಆಸೆ ಕನಸಾಗಿಯೇ ಉಳಿದು ಬಿಡುತ್ತೆ. ಆದ್ರೆ ನೀವು ಕಣ್ಮುಚ್ಚಿ ಅದೇ ಆಸೆ ಈಗಾಗಲೇ ನಿಜವಾಗಿದೆ ಅನ್ನೋ ರೀತಿ ಫೀಲ್ ಮಾಡಿದ್ರೆ ನಿಮ್ಮ ಕಾನ್ಶಿಯಸ್ನೆಸ್ ಹೊಸ ಸ್ವರೂಪ ಪಡೆಯೋಕೆ ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ, ನಿಮ್ಗೆ ಒಂದು ಮನೆ ಬೇಕು ಅಂತ ಅನ್ಕೊಳ್ಳಿ. ಪ್ರತಿ ರಾತ್ರಿ ಕಣ್ಮುಚ್ಚಿ ಆ ಮನೆ ಬಾಗಿಲ ಮುಂದೆ ನೀವು ನಿಂತಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಆ ಮನೆಯ ಗೋಡೆಗಳನ್ನ ಟಚ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಮಾಡಿ. ಕಿಟಕಿಗಳಿಂದ ಬರೋ ಬೆಳಕನ್ನ ನೋಡಿ. ಅಡುಗೆ ಮನೆಯಿಂದ ಬರೋ ಸುವಾಸನೆಯನ್ನ ಫೀಲ್ ಮಾಡಿ. ಮತ್ತೆ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ಇದು ನನ್ನದು. ಈಗ ಸ್ವಲ್ಪ ನಿಲ್ಸಿ ಯೋಚನೆ ಮಾಡಿ, ಇಲ್ಲಿವರೆಗೂ ನೀವು ಯೂನಿವರ್ಸ್ ಜೊತೆ ಹೀಗೆ ಮಾತಾಡ್ತಿದ್ರಾ ಅಥವಾ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ರಾ? ಡೌಟ್ಸ್ ಅಲ್ಲಿ ಮುಳುಗಿದ್ರ ಅಥವಾ ಭಯದ ವರ್ಡ್ಸ್ ಮೂಲಕ ನಿಮ್ಮ ಆಸೆಗಳನ್ನ ವ್ಯಕ್ತಪಡಿಸ್ತಿದ್ರಾ? ಇಲ್ಲಿಂದಲೇ ನಿಮ್ಮ ಬದಲಾವಣೆ ಶುರುವಾಗುತ್ತೆ. ನಿಮ್ಮ ವರ್ಡ್ಸ್ ನಿಮ್ಮ ಫ್ಯೂಚರ್ ನ ತೆರೆಯೋ ಕೀ. ಅವು ಕೇವಲ ಬಾಯಿಂದ ಹೊರಬರುವ ಸೌಂಡ್ಸ್ ಅಲ್ಲ, ಅವು ನಿಮ್ಮ ಫ್ಯೂಚರ್ ನ ಕ್ರಿಯೇಟ್ ಮಾಡೋ ಬೀಜಗಳು. ನೀವು ಈ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಮಾತಾಡಿದಾಗ ಯೂನಿವರ್ಸ್ ನಿಮ್ಮ ಮೆಸೇಜ್ ನ ಇಗ್ನೋರ್ ಮಾಡಲ್ಲ. ಯಾಕಂದ್ರೆ ಆ ಕ್ಷಣದಲ್ಲಿ ನೀವು ಮತ್ತೆ ಯೂನಿವರ್ಸ್ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಕನೆಕ್ಟ್ ಆಗಿರ್ತೀರಾ. ಮತ್ತೆ 2 ಫ್ರೀಕ್ವೆನ್ಸೀಸ್ ಒಂದಾದಾಗ ಅದ್ಭುತಗಳು ನಡೆಯೋಕೆ ಶುರುವಾಗುತ್ತೆ.
ಒಬ್ಬ ವ್ಯಕ್ತಿ ತನ್ನ ವರ್ಡ್ಸ್ ನ ತನ್ನ ಸೌಲ್ ಜೊತೆ ಕನೆಕ್ಟ್ ಮಾಡಿದಾಗ ಆ ವರ್ಡ್ಸ್ ಕೇವಲ ಮಾತುಗಳಾಗಿ ಉಳಿಯಲ್ಲ, ಅವು ಒಂದು ಪವರ್ಫುಲ್ ಸಂಕಲ್ಪವಾಗಿ ಬದಲಾಗುತ್ತೆ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಪ್ರತಿಯೊಂದು ಆಸೆಯನ್ನ ಇಷ್ಟು ಬಲವಾದ ನಂಬಿಕೆ ಜೊತೆ ಯೂನಿವರ್ಸ್ಗೆ ಕಳ್ಸಿದ್ರೆ ಅದು ನಿಮ್ಮ ಹತ್ರ ವಾಪಸ್ ಬರಲ್ವಾ? ಖಂಡಿತ ಬರುತ್ತೆ. ಆದ್ರೆ ಅದಕ್ಕೂ ಮೊದಲು ನೀವು ಮಾತಾಡೋ ರೀತಿ ಬದಲಾಗ್ಬೇಕು. ಯಾಕಂದ್ರೆ ಯೂನಿವರ್ಸ್ ನಿಮ್ಮ ವರ್ಡ್ಸ್ ನ ಮಾತ್ರ ಕೇಳಲ್ಲ, ಆ ವರ್ಡ್ಸ್ ಇಂದ ಇರೋ ಎನರ್ಜಿನ ಕೇಳುತ್ತೆ ಮತ್ತು ಆ ಎನರ್ಜಿನ ಬದಲಾಯಿಸೋದು ನಿಮ್ಮ ವರ್ಡ್ಸ್. ಈಗ ಇದನ್ನ ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಯೂನಿವರ್ಸ್ ನ ಒಂದು ದೊಡ್ಡ ರೇಡಿಯೋ ಟವರ್ ತರ ಇಮ್ಯಾಜಿನ್ ಮಾಡಿ. ಅದು ಪ್ರತಿ ಕ್ಷಣ ನಿಮ್ಮ ಮನಸ್ಸಿಂದ ಹೊರಡೋ ವೈಬ್ರೇಷನ್ಸ್ ನ ರಿಸೀವ್ ಮಾಡ್ತಾ ಇರುತ್ತೆ. ನಿಮ್ಮ ಯೋಚನೆಗಳು, ನಿಮ್ಮ ಫೀಲಿಂಗ್ಸ್ ಮತ್ತೆ ನಿಮ್ಮ ವರ್ಡ್ಸ್ ಇವೆಲ್ಲ ಸೇರಿ ಒಂದು ಸಿಗ್ನಲ್ ಕ್ರಿಯೇಟ್ ಮಾಡುತ್ತೆ ಮತ್ತು ಯೂನಿವರ್ಸ್ ಅದೇ ಸಿಗ್ನಲ್ಗೆ ತಕ್ಕ ಹಾಗೆ ನಿಮ್ಗೆ ರೆಸ್ಪಾನ್ಸ್ ಕೊಡುತ್ತೆ. ಈಗ ನೀವು ಕಳಿಸೋ ಸಿಗ್ನಲ್ ನಾನು ಫೇಲ್ ಆಗ್ಬೋದು ಅನ್ನೋ ಭಯ ಆಗಿದ್ರೆ ಯೂನಿವರ್ಸ್ ಆ ಭಯದ ಸಿಗ್ನಲ್ ನ ರಿಸೀವ್ ಮಾಡಿ ಅದೇ ತರ ಇರೋ ಇನ್ನಷ್ಟು ಫೇಲ್ಯೂರ್ ಸಿಚುವೇಶನ್ಸ್ ನ ನಿಮ್ಮ ಲೈಫ್ಗೆ ಆಕರ್ಷಿಸುತ್ತೆ.